ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇವಾಗ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಒಟ್ಟು 3 ಹುದ್ದೆ ಖಾಲಿವೆ. ಲೊಕೇಶನ್ ಬೆಂಗಳೂರಾಗಿದೆ. ಹುದ್ದೆ ಹೆಸರು ಡೆಪ್ಯೂಟಿ ತಹಸೀಲ್ದಾರ್ ಮತ್ತು ಲೀಗಲ್ ಟೈಪಿಸ್ಟ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇವರಿಗೆ 22,000ರಿಂದ 56,000ಗೆ 55,000ಗೆ ಸೇರಿರತಕ್ಕಂಥ ಹುದ್ದೆಗಳಾಗಿವೆ. ತಮಗೆ ಈ ವಿಡಿಯೋದಲ್ಲಿ ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಪ್ರತಿಯೊಂದು ತಮಗೆ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತೆ. ಯಾವ ನೋಟಿಫಿಕೇಶನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮಾಡ್ಕೊಳ್ಳಿ. ಕೊನೆಗೆ ಮಾಹಿತಿ ಇಷ್ಟ ಆದ ನಂತರ ವಿಡಿಯೋನೆಲ್ಲ ಕೂಡ ಶೇರ್ ಮಾಡಿ. ಇವತ್ತು ಮಾಹಿತಿ ನೋಡಬೇಕಾಗಿರಲಿ. ಇದು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೇಮಕಾತಿ ಕಂದಾಯ ಇಲಾಖೆ ನೇಮಕಾತಿ ಆಗಿದೆ. ಇಲ್ಲಿ ಒಟ್ಟು 3 ಹುದ್ದೆಗಳಿವೆ. IT ಪರ್ಸನ್, ಫಿನಾನ್ಸಿಕ್ ಡಾಟಾ ಸೈಂಟಿಸ್ಟ್ ಒಂದು ಹುದ್ದೆಗಳಿದೆ. ಆಮೇಲೆ ಡೆಪ್ಯೂಟಿ ತಹಸೀಲ್ದಾರ್ ಒಂದು ಹುದ್ದೆಗಳಿದೆ. ಲೀಗಲ್ ಟೈಪಿಸ್ಟ್ ಒಂದು ಹುದ್ದೆಗಳಿದೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂತು LLB, BE, BTech, CSC, IC, PG, ಡಿಪ್ಲೊಮಾ ಅದರ ಪ್ರಾರಂಭ ಕೊಟ್ಟಿದ್ದಾರೆ. ಆ್ಯಸ್ ಪರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಕಾರ ಇಲ್ಲಿ IT ಪರ್ಸನ್ ಡಾಟಾ ಸೈನ್ಸ್ ಹುದ್ದೆಯಲ್ಲಿ BE, BTech, CSC, IC, PG ಡಿಪ್ಲೊಮಾ ಆಗಿರಬೇಕು. ಆಮೇಲೆ ಡೆಪ್ಯೂಟಿ ತಹಸೀಲ್ದಾರ್ ಹುದ್ದೆಗಳಿಗೆ ಆ್ಯಸ್ ಪರ್ ನಾನ್ ಸ್ಪೇರ್ ಆಗಿರಬೇಕು. ಆಮೇಲೆ ಲೀಗಲ್ ಟೈಪಿಸ್ಟ್ ಹುದ್ದೆಗಳಿಗೆ LLB ಪಾಸ್ ಆಗಿ ಬಂದು ಕೊಟ್ಟಿದ್ದಾರೆ. ಅವರಿಗೆ ಸ್ಯಾಲ್ರಿ ಅಮೌಂಟು ಇದು ಡಾಟಾ ಸೈನ್ಸ್ ಅವರಿಗೆ 50,000 ರೂಪಾಯಿ ಆಗ್ತದೆ. ಡೆಪ್ಯೂಟಿ ತಹಸೀಲ್ದಾರ್ಗೆ 55,000 ರೂಪಾಯಿ ಇರುತ್ತೆ. ಆಮೇಲೆ ಲೀಗಲ್ ಟೈಪಿಸ್ಟ್ ಅವರಿಗೆ 22,000ರಿಂದ 24,000 ರೂಪಾಯಿ ಪರ್ಮನೆಂಟ್ ಆಗಿರ್ತಕ್ಕಂಥ ಉದ್ಯೋಗವಾಗಿದೆ. ಇನ್ನು ವಯೋಮಿತಿ ಇಲ್ಲಿ ಕೂಡ 18ರಿಂದ 65 ವರ್ಷ ಒಳಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದು ಸಡಿಲಿಕೆ ಕೂಡ ಇರುತ್ತದೆ. ನೀವು ಅನುಸಾರವಾಗಿ ತಿಳ್ಕೊಂಡು ಅಪ್ಲೈ ಮಾಡಿ. ಇನ್ನು ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 23/3/2026 ಆರಂಭವಾಗಿದೆ. ಲಾಸ್ಟ್ ಡೇಟ್ ಏಪ್ರಿಲ್ 4, 2026 ಇದೆ. ಅರ್ಜಿ ತಾವು ಆಫ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇವಾಗ ಒಂದು PDF ಕೊಟ್ಟಿದ್ದಾರೆ. PDFಲ್ಲಿ ಮಾಹಿತಿನ ಬನ್ನಿ ಅಂತ ನೋಡ್ಕೊಂಬರೋಣ. ಮಾಹಿತಿ ಇಷ್ಟ ಆದರೆ ವಿಡಿಯೋನೆಲ್ಲ ಕೂಡ ಶೇರ್ ಮಾಡಿ. ನೋಡ್ಪಿನ್ಸೋದು ಅವ್ರ ಅಪ್ಸಿಲ್ ಅಂತ PDF ಆಗಿದೆ. ಇಲ್ಲಿ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಅಂತ ವಿಶೇಷ ಅಧಿಕಾರಿ ಮತ್ತು ಸೂಕ್ಷ್ಮ ಪ್ರಾಧಿಕಾರ ಕಾರ್ಯಾಲಯ ಕೊಟ್ಟಿದ್ದಾರೆ. IMA ಹಾಗೂ ಇತರೆ ಕಂಪನಿಯ ವಂಚನೆ ಪ್ರಕರಣ ಕೊಟ್ಟಿದ್ದಾರೆ. ಇಲ್ಲಿ ಡೇಟು 23/3/2026 ಆಗಿದೆ. ಈ ಪ್ರಕರಣ ಕೊಟ್ಟಿದ್ದಾರೆ ಅಂದರೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಮತ್ತು ವಿಶೇಷ ಅಧಿಕಾರಿ ಮತ್ತು ಸೂಕ್ಷ್ಮ ಪ್ರಾಧಿಕಾರ IMA ಹಾಗೂ ಇತರೆ ಕಂಪನಿ ವಂಚನೆ ಪ್ರಕರಣ ರವರ ಕಚೇರಿಗೆ ಕೆಳಕಂಡ ವಿವಿಧ ಹುದ್ದೆಗಳು ಗುತ್ತಿಗೆ ಮೇಲೆ ನೇಮಕಾತಿ ಭರ್ತಿ ಮಾಡಿಕೊಳ್ಳಲು ಆಸಕ್ತ ವ್ಯಕ್ತಿಗಳಿಂದ ರಿಜ್ಯೂಮನ್ನು ಆಹ್ವಾನಿಸಲಾಗಿದ್ದು, ಸದರಿ ಪ್ರಸ್ತಾವನೆಯನ್ನು ವಿಶೇಷ ಅಧಿಕಾರಿ ಮತ್ತು ಸೂಕ್ಷ್ಮ ಪ್ರಾಧಿಕಾರ IMA ಇತರೆ ಕಂಪನಿ ವಂಚನೆ ಪ್ರಕರಣ ರವರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಲಾಸ್ಟ್ ಡೇಟು 4/4/2026 ಆಗಿದೆ. ಇಲ್ಲಿ ಹುದ್ದೆಗಳ ಹೆಸರು, ವಿದ್ಯಾರ್ಹತೆ ಮತ್ತು ಸಂಬಂಧಿಸಿದ ಅನುಭವ, ಹುದ್ದೆಯ ಸಂಖ್ಯೆ, ಮಾಸಿಕ ವೇತನಿಸಿದ್ದಾರೆ. ಮೊದಲನೇದಾಗಿ IT ಪ್ರೊಫೆಷನಲ್ ಡಾಟಾ ಸೈನ್ಸ್ ಹುದ್ದೆ ಕೊಟ್ಟಿದ್ದಾರೆ. 3 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗೆ BE, CSC, IC ವಿತ್ ಸರ್ಟಿಫಿಕೇಟ್ ವಿತ್ ಸೈಬರ್ ಫೋರೆನ್ಸಿಕ್ ಆ್ಯಂಡ್ ಸೈಬರ್ ಆಗಿರಬೇಕು. ಆಮೇಲೆ BE, CSC, IC ಈಸ್ ವಿತ್ PG ಡಿಪ್ಲೊಮಾ ಆಗಿರಬೇಕು. ಬೇಸಿಕ್ ಮಾನಿಟರ್ ಮಿನಿಮಮ್ 1 ಇಯರ್ ಡಾಟಾ ಸೈಂಟಿಸ್ಟ್ ಆಗಿ ಬಂದು ಕೊಟ್ಟಿದ್ದಾರೆ. ರೆಫರೆನ್ಸು 1 ಇಯರ್ CA ಆರ್ ಫೋರೆನ್ಸಿಕ್ ಅಡ್ವೈಸರ್ ಅಂತ ಕೊಟ್ಟಿದ್ದಾರೆ. ಸ್ಯಾಲರಿ ಹುದ್ದೆ ಒಂದು ಕೊಟ್ಟಿದ್ದಾರೆ. 50,000 ರೂಪಾಯಿ ಡಿಪೆಂಡಿಂಗ್ ಆನ್ ದಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸ್ಯಾಲರಿ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಸೆಲಿಸಿಟರ್ ಡೆಪ್ಯೂಟಿ ತಹಸೀಲ್ದಾರ್ ಒಂದು ಹುದ್ದೆ ಖಾಲಿದೆ. ಇವರು ಕೂಡ 55,000 ರೂಪಾಯಿ ಸ್ಯಾಲರಿ ಇದೆ. ವಿದ್ಯಾರ್ಥಿ ರಿಟೈರ್ಡ್ ಫಾರ್ಮಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಆಮೇಲೆ ಥರ್ಡ್ ಒನ್ ಲೀಗಲ್ ಟೈಪಿಸ್ಟ್ ಹುದ್ದೆ ಬಂದುಬಿಟ್ಟು ವಿದ್ಯಾರ್ಥಿ LLB ರಿಜಿಸ್ಟರ್ಡ್ ಆ್ಯಟ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ, ಟೈಪಿಂಗ್ ಸ್ಪೀಡ್ 40 ವರ್ಡ್ ಪರ್ ಮಿನಿಟ್, ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಕೊಟ್ಟಿದ್ದಾರೆ. ಅವರು ಅಪ್ಲೈ ಮಾಡ್ಬೋದು. ಇದಕ್ಕೂ ಕೂಡ ಒಂದು ಪೋಸ್ಟರ್ ಆಗಿದೆ. ಇದಕ್ಕೆ ಮಾಸಿಕ ವೇತನ 22,000ರಿಂದ 24,000ಗೆ ಸ್ಯಾಲರಿ ಇರ್ತಕ್ಕಂತಾಗಿದೆ. OT ಚಾರ್ಜಿಂದ ಕೊಟ್ಟಿದ್ದಾರೆ. ಇಲ್ಲಿ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಪಟ್ಟಣದಿಂದ ಅರ್ಜಿಯನ್ನು ಆಫ್ಲೈನ್ಗೆ ಸಲ್ಲಿಸಬೇಕಾಗಿದೆ. ಇದಕ್ಕೆ ನಾಟ್ ಫಾರ್ ಪರ್ಮನೆಂಟ್ ಗೌರ್ಮೆಂಟ್ ಅಂತ ಬಗ್ಗೆ ಪರ್ಮನೆಂಟ್ ಜಾಬ್ ಅಂತ ಕೊಟ್ಟಿದ್ದಾರೆ. ಇದು ಗುತ್ತಿಗೆ ಇರ್ತಕ್ಕಂಥ ಜಾಬ್ ಆಗೋದ್ರಿಂದ ಯಾರು ಇಂಟ್ರೆಸ್ಟ್ ಇದೆ ಅಲ್ಲಿಗೆ ಸರ್ವಿಸ್ ಮಾಡಿದ್ದಾರೆ ಅವರಿಗೆ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಯಾರಾದರೂ ನೋಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಒಂದ್ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ. ಇದೊಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಗೆ ಬಂದಿರತಕ್ಕಂಥ ನೇಮಕಾತಿ ಆಗಿತ್ತು. ತಮಗೆ ಈ ಮಾಹಿತಿ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.